ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತಂತೂ ನಮ್ಮ ಸಂಬಂಧಗಳ ಮನೆ ಅದ್ದೂರಿಯಾಗಿ ರೆಡಿ ಆಗಿದೆ. ಅದರಲ್ಲೂ ಆ ಗೊಂಬೆ ಎಲ್ಲ ಕೂಡ್ಸಿರೋದು ಎಲ್ಲ ನೋಡೋದಕ್ಕೆ ಅಂದ್ರೆ ಎಷ್ಟು ಚೆನ್ನಾಗಿದೆ. ಹಾಯ್. ಹಾಯ್ ಹಾಯ್. ಅಲ್ಲಿ ನಾನು ಬೊಂಬೆ ನೋಡಿದೆ, ಎಷ್ಟು ಚಂದ ಜೋಡಿಸಿದ್ದಾರೆ ಬೊಂಬೆಗಳು, ಕಾನ್ಸೆಪ್ಟ್ ವೈಸ್, ದಶಾವತಾರ, ಅಷ್ಟಲಕ್ಷ್ಮಿರು. ಯಾರು ಇದನ್ನೆಲ್ಲ ಜೋಡಿಸಿದ್ದು ನಿರಂಜನ್? ಸಂಧ್ಯಾ ಜಯರಾಮ್ ಅವರು ನಮ್ಮ ಜೊತೆನೇ ಇದ್ದಾರೆ. ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್ ನಮಸ್ಕಾರ. ನಿಮ್ಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ನಮ್ಮ ಮನೆಯಲ್ಲಿ ಅದ್ಭುತವಾಗಿ ಗೊಂಬೆ ಕೂಡಿಸಿದೀರಾ. ಸೊ ಎಷ್ಟು ವರ್ಷದಿಂದ ನೀವು ಗೊಂಬೆ ಕೂಡಿಸ್ತಾ ಇದ್ದೀರಾ? ನಾನು ಒಂದು 20 ವರ್ಷದಿಂದ ಕೂರಿಸ್ತಾ ಇದ್ದೀನಿ. 20 ವರ್ಷದಿಂದ ಅಂದ್ರೆ ಅಷ್ಟು ವರ್ಷದ ಗೊಂಬೆಗಳೆಲ್ಲ ನಿಮ್ಮ ಹತ್ರ ಇದೆ? ಹೌದು ಸರ್, ನಮ್ಮ ಅತ್ತೆ ಕಾಲದ್ದು ಒಂದು 100 ವರ್ಷದ ಹಿಂದಿನ ಪಟ್ಟದ ಬೊಂಬೆ ಇದೆ. ಸೊ ಶೆಟ್ಟಿ ಬೊಂಬೆ ಕೂಡ ಒಂದು 80 ವರ್ಷದ ಹಳೆಯದು. ಇಲ್ಲಿ ನಾನು ಅಷ್ಟಲಕ್ಷ್ಮಿ ಕೂರಿಸಿದೀನಿ, ಪಟ್ಟದ ಬೊಂಬೆ, ಆಮೇಲೆ ಗಿರಿಜಾ ಕಲ್ಯಾಣ, ಆಮೇಲೆ ರಾಜರ ದರ್ಬಾರು, ಆಮೇಲೆ ಇಲ್ಲಿ ಬಾವಿ ಸೆಟ್ಟು, ಈ ತರ ಅರೇಂಜ್ ಮಾಡಿದೀನಿ. ಸೊ ಈ ತರ ಅಂದಾಜ್ ಎಷ್ಟು ಬೊಂಬೆಗಳಿರ್ಬೋದು ನಿಮ್ಮ ಹತ್ರ? ನನ್ನ ಹತ್ರ ಒಂದು 3000 ಬೊಂಬೆಗಳಿದೆ. ಬಟ್ ಸಂಧ್ಯಾ ಅವರೇ, ನಿಜವಾಗ್ಲೂ ನಮ್ಮ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಈಗಿನ ಪೀಳಿಗೆಯವ್ರಿಗೂ ಇದೊಂದು ಹೀಗೆ ಇನ್ನೊಂದಷ್ಟು ಅವ್ರಿಗೂ ತರಬೇತಿ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಜಿ ವಾಹಿನಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ನವರಾತ್ರಿ ಸಂಭ್ರಮಕ್ಕೆ ನಮ್ಮವರು, ಹಳಬರು, ಹೊಸಬರು, ಜಿ ಕುಟುಂಬದವರು, ಜಿ ತಾರೆಯರು ಎಲ್ಲರೂ ಬಂದಾಗಿದೆ. ಇವತ್ತು ಫುಲ್ ಮಜ್ಜಾ ಮಾಡೋಣ, ಆಟಾಡೋಣ, ಹಾಡೋಣ, ಏನೇನ್ ಸಾಧ್ಯ ಆಗುತ್ತೋ ಎಲ್ಲ ಮಾಡೋಣ. ಈ ನವರಾತ್ರಿ ಸಂಭ್ರಮದಲ್ಲಿ ಮೊದಲನೇದಾಗಿ ಮಜ್ಜಾ ಮಾಡೋದಕ್ಕೆ ನಾವು ನಮ್ಮವರಿಂದ ಒಂದಷ್ಟು ಜನ ಕರೆದು ಬಿಡ್ತೀನಿ. ವಿಶಾಲ್, ಮಲ್ಲಯ್ಯ, ಶೈಲೇಶ್. ಮದುವೆ ಆಗಿರೋರು 3 ಜನ ಬಂದಿದ್ದಾರೆ ಅಂದ ಮೇಲೆ ಇವ್ರಿಗೆ ಟಕ್ಕರ್ ಕೊಡಕ್ಕೆ ಬ್ಯಾಚುಲರ್ಸ್ ಬರ್ಬೇಕಲ್ಲ. ಎಲ್ಲ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ತರಲೆಗಳು ಬಂದ್ಬಿಡಿ ಅದ್ಲಾಗೆ ವೇದಿಕೆ ಮೇಲೆ. ನಾವು ನಮ್ಮವರಿಂದ ನಮ್ಗೊಂದು ಘಟಾನ್ ಗಟ್ಟಿ ಬೇಕಲ್ಲ ಅಣ್ಣ. ಭರ್ಜರಿಲಿ ಇಂಥ ಘಟಾನ್ ಗಟ್ಟಿ ಮುಂದೆ ನಾನು ಬಿಟ್ಬಿಟ್ಟು ಅಣ್ಣ ಪ್ರಾಣ ಹೋಗ್ಬಿಟ್ಟಿತ್ತು. ಅಲ್ಲಿಂದ ಬಚಾವ್ ಮಾಡ್ಕೊಂಬಂದ್ ಗೆದ್ದಿದ್ದೀನಿ. ಇಲ್ಲ ಕಣ, ನಮ್ಗಿಂತ ಬೇಕಾ ಅಣ್ಣ? ನಿಜ. ಇದಕ್ಕೆ ಬುಲೆಟ್ಗೆ ಇನ್ನೊಂದು ಜೀಪೇ ಕರೆಸ್ಬೇಕಣ. ರಜತ್ ಬರ್ಲಿ ಅಣ್ಣ. ಅಣ್ಣ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಅಣ್ಣ, ಆಟ ಆಡಕ್ ಬಂದಿರೋದು ಅಷ್ಟೇ. ಆಟ ಆಡ್ಬೇಕು. ಇದೇನ್ ಚೇಂಜ್ ಆಗೋಯ್ತು? ಎಂಜಾಯ್ ಮಾಡ್ಬೇಕಣ್ಣ. ಆಪೋಸಿಟ್ ಟೀಮ್ ಅವ್ರು ಬಂದವ್ರೆ, ನಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಡು. ಅವ್ರು 100 ಕೊಟ್ರೆ ನಾವು 500 ಕೊಡ್ತೀವಿ. ನಮ್ ಕಡೆ ಒಂಚೂರು ಜಾಸ್ತಿ ಬಿಲ್ಡಪ್ ಅಣ್ಣ. ನಾವು ಚೆಕ್ ಕೊಡ್ತೀವಿ. ನಮ್ ಚೆಕ್ ಅವ್ರು ದುಡ್ಡು ಕೊಟ್ಟು ಬಿಲ್ಡಪ್ ಹಾಕ್ಸ್ಕೊಂತವ್ರೆ. ನನಗೆ ಜನನೇ ಕೊಡ್ತಾರಣ್ಣ ಬಿಲ್ಡಪ್ ನ. ನೀವೇನಣ್ಣ ಕೊಡೋದು? ಭರ್ಜರಿ ಕಡೆಯಿಂದ ಡ್ರೋನ್ ಪ್ರತಾಪ್ ಬಂದಿರ್ಬೇಕಲ್ಲ. ಎಲ್ಲಿ ಯಾವಾಗ ಬಂದಮ್ಮ? ಶಬಾಷ್.